ಸಮಯ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾರುತಿ ಪಾವಗಡ. ಇನ್ನೇನು ಕೆಲವೇ ದಿನಗಳಲ್ಲಿ ಬೆಳಗಾವಿಯ ಅಧಿವೇಶನ ಒಂದು ಕಡೆ ಶುರುವಾಗ್ತಾ ಇದೆ. ಮತ್ತೊಂದು ಕಡೆ ಮೊನ್ನೆ ನಡೆದಂತಹ ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳನ್ನೇ ಇಟ್ಕೊಂಡು 3 ಕ್ಷೇತ್ರದಲ್ಲೂ ಕೂಡ ಗೆದ್ದು ಬೀಗಿರುವಂಥದ್ದು. ಈ ನಡುವೆ ಚನ್ನಪಟ್ಟಣದಲ್ಲಿ ಗೆದ್ದಿರುವಂತಹ CP ಯೋಗೇಶ್ವರ್ ಅವರು ಕೊಟ್ಟಂಥ ಒಂದು ಹೇಳಿಕೆ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರು ರಾಜಕೀಯ ನಿವೃತ್ತಿ ಕೊಡಬೇಕು ಅನ್ನುವಂಥ ಒಂದು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡುವಂಥ ಒಂದು ಕೆಲಸ CP ಯೋಗೇಶ್ವರ್ ಅವರು ಆಡಿದ್ದಾರೆ. ಹೀಗಾಗಿ ಈಗ ನಮ್ಮ ಜೊತೆ JDLP ನಾಯಕರಾದಂತಹ ಚಿಕ್ಕನಾಯಕನಹಳ್ಳಿ ಶಾಸಕರಾಗಿರುವಂತಹ ಸುರೇಶ್ ಬಾಬು ಅವರಿದ್ದಾರೆ. ಸುರೇಶ್ ಬಾಬು ಅವರ ಜೊತೆ ಸುದೀರ್ಘವಾಗಿ ಮಾತುಕತೆಯನ್ನು ಆಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಸರ್, JDS ಶಾಸಕರಿಗೆ ರೇಟ್ ಫಿಕ್ಸ್ ಮಾಡಿದ್ದಾರೆ, ಏನಿದು? ಈಗ ಯೋಗೇಶ್ವರ್ ಅವರ ಪ್ರವೃತ್ತಿನೇ ಅದಾಗಿದೆ. ಅವ್ರು ಯಾವ ಪಕ್ಷದಲ್ಲಿರ್ತಾರೆ ಅಲ್ಲಿ ಖರೀದಿ ಮಾಡಿ ಬೇರೆಯವ್ರನ್ನ ಓಲೈಸೋಕ್ಕೆ ಹೋಗೋಂಥ ಪರಿಸ್ಥಿತಿಗಳು, ಪ್ರಸಂಗಗಳು ಸಾಕಷ್ಟು ಅವ್ರು ನೋಡಿದ್ದಾವೆ. ಹಿಂದೆ JDS ಕಾಂಗ್ರೆಸ್ ಇದ್ದಂಥ ಸಂದರ್ಭದಲ್ಲೂ ಕೂಡ ಈ ಥರ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಅವತ್ತು ಅಸ್ಥಿರಗೊಳಿಸಿದಂಥದ್ದು ಕೂಡ ನಿದರ್ಶನ ನಮ್ಮ ಮುಂದೆ ಇದೆ. ಸಮ್ಮಿಶ್ರ ಸರ್ಕಾರನ ಅಸ್ಥಿರಗೊಳಿಸ್ತಕ್ಕಂಥದ್ದು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿನ ತೆಗಿಲಿಕ್ಕೆ ಕಾರಣಭೂತರೇ ಯೋಗೇಶ್ವರ ಆದಂಥದ್ದನ್ನ ನಾವು ನೋಡಿದ್ದೇವೆ. ಹಾಗಾಗಿ ಇವತ್ತು ಕೂಡ ಈ ಥರ ಒಂದು ಕುದುರೆ ವ್ಯಾಪಾರಕ್ಕೆ ಹೊರಟಿರ್ತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ನಮ್ಮಲ್ಲಿರ್ತಕ್ಕಂಥ ಶಾಸಕರು ಯಾರೂ ಕೂಡ ಈ ಒಂದು ವ್ಯಾಪಾರಕ್ಕೆ ತಯಾರಿಲ್ಲ. ಎಲ್ಲರೂ ಕೂಡ ದೃಢವಾಗಿದ್ದಾರೆ. ನಾವು ಯಾರೂ ಕೂಡ ಮಾರ್ಕೊಳ್ಳೋಂಥ ಶಾಸಕರಲ್ಲ. ನಾವೆಲ್ಲರೂ ಕೂಡ ಕಷ್ಟಪಟ್ಟು ಗೆದ್ದು ಬಂದಿರ್ತಕ್ಕಂಥವ್ರು, ಜನತಾದಳದಲ್ಲಿ ಇರ್ತಕ್ಕಂಥವ್ರು ಅಂದರೆ ಹೋರಾಟ ಮತ್ತು ಅಲ್ಲಿ ಜನಗಳ ಪರವಾಗಿ ನಾವು ಕೆಲಸ ಮಾಡಿದ್ರಿಂದಲೇ ನಾವು ಗೆದ್ದು ಬಂದಿರತಕ್ಕಂಥದ್ದು ಅಂಥದ್ದು. ಇವತ್ತು ಯಾವುದೇ ಪಕ್ಷದ ಏನಾಗುತ್ತೆ, ರಾಷ್ಟ್ರೀಯ ಪಕ್ಷಗಳಲ್ಲಿ ಅವರ ಪಕ್ಷದ ಒಂದು ಸಿದ್ಧಾಂತಗಳಿಗೆ ಮೆಚ್ಚಿ ಮತ ಹಾಕೋಂಥ ಮತದಾರರು ಇರ್ತಾರೆ. ನಮ್ಮಲ್ಲಿ ಜನತಾದಳದಲ್ಲಿ ಏನಾಗಿದೆ ಅಂದರೆ ಗ್ರಾಸ್ ರೂಟಿಂದ ಇವತ್ತು ಜನಗಳನ್ನ ತಳ ಹಂತದಿಂದ ಕೂಡ ನಾವು ಅಲ್ಲಿ ಅವರ ಕಷ್ಟ ಸುಖದಲ್ಲಿ ಆಗಿರ್ತಕ್ಕಂಥವರೇ ಶಾಸಕರಿಗೆ ಆಗಲಿಕ್ಕೆ ಸಾಧ್ಯ ಜನತಾದಳದಲ್ಲಿ. ಹೀಗಾಗಿ ನಮ್ಮ ಪಕ್ಷದ ಶಾಸಕರು ಯಾರು ಕೂಡ ಮಾರ್ಕೊಂಡು ಹೋಗುವಂಥ ಶಾಸಕರು ಇಲ್ಲ ಅಂತ ನೇರವಾಗಿ ನಾನು ಅದನ್ನು ತಿರಸ್ಕರಿಸಲಿಕ್ಕೆ ಬಯಸ್ತೇನೆ. ಸರ್, ಸುರೇಶ್ ಬಾಬು ಅವರ ಜೊತೆ 18 ಶಾಸಕರು ಕೂಡ ಇದ್ದಾರಾ? ಖಂಡಿತ ಇದ್ದಾರೆ. ನಮ್ಮಲ್ಲಿ 18 ಜನನು ಕೂಡ ಶಾಸಕರು ನಾವು ಬದ್ಧವಾಗಿದ್ದೇವೆ. ನಾವು ಯಾರು ಕೂಡ ಜನತಾದಳ ಬಿಟ್ಟು ಹೋಗುವಂಥ ಸ್ಥಿತಿನಲ್ಲಿ ನಾವು ಯಾರು ಕೂಡ ಇಲ್ಲ. ನಾವೆಲ್ಲ ಜನತಾದಳದ ಶಾಸಕರು, ಜನತಾದಳದ ಶಾಸಕರಾಗೇ ಇರ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. 2024 ಲೋಕಸಭಾ ಚುನಾವಣೆಯಲ್ಲಿ JDS ಮತ್ತು BJP ಮೈತ್ರಿ ಆಗುತ್ತೆ. ಮೈತ್ರಿಯ ಫಲವಾಗಿ 18 ಸ್ಥಾನ ಗೆಲ್ಲೋದಕ್ಕೂ ಕೂಡ ಕಾರಣ ಆಗಿತ್ತು. ಆ ಸಂದರ್ಭದಲ್ಲಿ ನಿಮ್ಮ ಜೊತೆಯಲ್ಲಿದ್ದಂತಹ CP ಯೋಗೇಶ್ವರ್ ಇವತ್ತು ಹೊರಗಡೆಗೆ ಹೋಗಿದ ತಕ್ಷಣ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಒಪ್ಕೊಂಡ್ರೆ JDSನ್ನು ನಾನು ಇಬ್ಬಾಗ ಮಾಡ್ತೀನಿ, JDSನ ಎಲ್ಲ ಶಾಸಕಗಳನ್ನು ಕೂಡ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಯೋಗೇಶ್ವರ್ ಅವರ ಮನಸ್ಥಿತಿ ನಾವು ನೋಡಿದಾಗ ಅವರು ಎಲ್ಲಿ ಹೋಗ್ತೀವಿ ಅಲ್ಲಿ ಓಲೈಕೆ ರಾಜಕಾರಣ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಅಲ್ಲಿ ನಾನು ನನ್ನದೇ ಆದಂಥ ಶಕ್ತಿಯನ್ನು ಬೆಳೆಸ್ಕೋಬೇಕು, ನನ್ನದೇ ಆದಂಥ ಒಂದು ಏನು ನಿಲುವುಗಳನ್ನ ಅವ್ರಿಗೆ ತೋರಿಸ್ಬೇಕು, ಅದ್ರ ಮುಖಾಂತರ ನಾನು ಅವರೆಲ್ಲರನ್ನೂ ಕೂಡ ಮೆಚ್ಚಿಸ್ಬೇಕು ಅಂತಕ್ಕಂಥದ್ದು. ಹಿಂದೆ ನಮ್ಮ ವಿಜಯೇಂದ್ರ ಇವ್ರನ್ನೆಲ್ಲ ಕೂಡ ಹಾಗೆ ಮಾಡಿದಂಥದ್ದು. ಇವರು BJPಲಿದ್ದಂಥ ಸಂದರ್ಭದಲ್ಲಿ ಆವಾಗ ಕುದುರೆ ವ್ಯಾಪಾರಕ್ಕೆ ಹೋದಂಥದ್ದು, ಸರ್ಕಾರನ ಅಸ್ಥಿರಗೊಳಿಸ್ತಕ್ಕಂಥದ್ದು. ಈಗಲೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆ ಇರಲಿ, ನಿಮ್ಮ ಪಕ್ಷದಲ್ಲಿ ಹಿಂದೆ 1.5 ವರ್ಷದಿಂದ ನಿಮ್ಮ ಪಕ್ಷದ 30 ಜನ ಶಾಸಕರನ್ನ ನಾವು BJPಗೆ ಕರ್ತರ್ತೀವಿ, ಅವ್ರನ್ನ ರಾಜೀನಾಮೆ ಕೊಡಿಸ್ತೀನಿ ಅಂತಕ್ಕಂಥ ಹೊರಟಂಥ ವ್ಯಕ್ತಿನೂ ಕೂಡ ಇದೇ ಯೋಗೇಶ್ವರು. ಇದು ನಿಮಗೆ ಎಚ್ಚರಿಕೆ ಇರಲಿ ಅಂತ ನಾನು ಕಾಂಗ್ರೆಸ್ನ ಮುಖಂಡರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಜಾತ್ಯತೀತ ಜನತಾದಳದ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಶುರುವಾಗಿದ್ದಾವೆ. ಸರ್, ಜಾತ್ಯತೀತ ಜನತಾದಳ ಅಲ್ಲ, ಅದು ಜಾತಿ ಜನತಾದಳ ಅಂತ. ಇದು ತಾವು JDLP ನಾಯಕರಾಗಿ ಈ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡ್ತೇವೆ? ಏನಾಯಿತು, ನಾವು ನಮ್ಮ ತನವನ್ನು ಯಾವತ್ತೂ ಕೂಡ ಬಿಟ್ಟುಕೊಟ್ಟಿರಲಿಲ್ಲ. ಒಂದು ಜಾತ್ಯತೀತ ನಿಲುವು ನಮ್ಮ ಪಕ್ಷದಲ್ಲಿ ಮೊದಲಿಂದನೂ ಕೂಡ ಇದೆ, ಇವಾಗಲೂ ಕೂಡ ಇದೆ. ಒಂದು ಇಂಡಿಯಾ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನ ಇವರೇನು ಮಾಡಿ ಕಾಂಗ್ರೆಸ್ನವ್ರು ಮಾಡಿದಂಥ ಸಂದರ್ಭದಲ್ಲಿ ನಮ್ಗೆ ಆಹ್ವಾನ ಕೊಡಲಿಲ್ಲ. ನಿಮಗೆಲ್ಲ ಗೊತ್ತಿದೆ, ಇಲ್ಲೇ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಅವ್ರು ಸಭೆ ಮಾಡಿದಂಥದ್ದು ಕೂಡ ಅವರು ನಮ್ಮನ್ನು JDSನವ್ರನ್ನ ಕರೆಯೋಕ್ಕೆ ತಯಾರೇ ಇಲ್ಲ. ಇವ್ರು ಕರೀತಿದ್ದಾಗ ನಾವು ಹೋಗ್ಲಿಕ್ಕೆ ಹೆಂಗೆ ಸಾಧ್ಯ ಆಗ್ತದೆ? ಹಾಗಾಗಿ ನಮ್ಮದೇ ಆದಂಥ ಅಸ್ತಿತ್ವ ಉಳಿಸ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು NDA ಜೊತೆ ಕೈ ಜೋಡಿಸಿದಂಥದ್ದು JDS. ಅಲ್ಲ, JDS ಪಕ್ಷದಲ್ಲಿ ಎಲ್ಲ ಸಮುದಾಯಗಳಿಗೂ ಕೂಡ ಅವಕಾಶ ಇದೆಯಾ ಅನ್ನುವಂಥ? ಖಂಡಿತ ಇದೆ. ಈಗ ನೀವು ನೋಡಿದ್ರೆ ದೇವೇಗೌಡರು ಮೊದಲನೇದಾಗಿ ಅಲ್ಪಸಂಖ್ಯಾತರಿಗೆ 4% ರಿಸರ್ವೇಷನ್ ಕೊಟ್ಟಂಥವ್ರು ಸನ್ಮಾನ್ಯ ದೇವೇಗೌಡರು. ಆ ಸಮುದಾಯ ಅದೆಲ್ಲದನ್ನು ಕೂಡ ನೆನೆಸ್ಕೋತಾ ಇಲ್ಲ. ಯಾಕೆ ನೆನೆಸ್ಕೋತಾ ಇಲ್ವಾ? ಈಗ ಅವರು ಇದು ಕ್ಷಣಿಕ ಸುಖಕ್ಕೋಸ್ಕರ ದೀರ್ಘವಾಗಿ ನಮ್ಮ ಮಕ್ಕಳ ಭವಿಷ್ಯ ಎಲ್ಲದನ್ನು ಕೂಡ ರೂಪಿಸ್ಕೊಟ್ಟಂಥ ದೇವೇಗೌಡರನ್ನ ಯಾಕೆ ಮರಿತಾ ಇದ್ದಾರೋ ಗೊತ್ತಿಲ್ಲ. ಒಂದಲ್ಲ ಒಂದು ದಿವಸ ಅವರು ಅದೆಲ್ಲದಕ್ಕೂ ಕೂಡ ಇದನ್ನು ಪರಿಹಾರ ಸಿಕ್ಕೇ ಸಿಗುತ್ತೆ.
ನಮ್ಮ ಪರವಾಗಿ ಬಂದೇ ಬರ್ತಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸರ್, ಮೊನ್ನೆ ನಡೆದಂತಹ ಚನ್ನಪಟ್ಟಣ ಚುನಾವಣೆಯಲ್ಲಿ ಈ ಫಲಿತಾಂಶ ನೀವು ಯಾರಾದರೂ ಎಕ್ಸ್ಪೆಕ್ಟ್ ಮಾಡಿದ್ರೆ? ಖಂಡಿತ ಇಲ್ಲ. ನಮಗೆಲ್ಲರಿಗೂ ಕೂಡ ಆತಂಕ ಆಗಿದೆ. ಈ ಫಲಿತಾಂಶ ಯಾವತ್ತೂ ಕೂಡ ಈ ಥರ ತೀರ್ಮಾನ ಬರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ನಾವೆಲ್ಲ ಇದರಲ್ಲಿ ಎಲ್ಲ ಜಾತಿಯವರು ಕೂಡ ಮತವನ್ನು ಹಾಕಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಹೆಚ್ಚಿನ ಮತದಲ್ಲಿ ಗೆಲ್ತಾರೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಇತ್ತು. ಅಲ್ಲಿದ್ದಂಥ ಅಭಿಪ್ರಾಯನೂ ಕೂಡ ಹಂಗೆ ಇತ್ತು. ಇವತ್ತು ಎಲ್ಲ ಜಾತಿಯವರು ಕೂಡ ಒಟ್ಟಾಗಿ ನಾವಿಲ್ಲ ಉಳಿಸ್ಕೋಬೇಕು, 2 ಸಲ ಸೋತಿದ್ದಾರೆ, ಅವ್ರನ್ನ ಗೆಲ್ಲಿಸಬೇಕು, ಮತ್ತು ಜನತಾದಳ ಕುಮಾರಸ್ವಾಮಿಯವರ ಅಸ್ತಿತ್ವವನ್ನು ನಾವು ಬೆಳೆಸಬೇಕು ಅಂತಕ್ಕಂಥದ್ದಿತ್ತು. ಖಂಡಿತ ಇದೆಲ್ಲೋ ಕೂಡ ಒಂದು ಲೋಪ ಆಗಿದೆ. ಅದನ್ನು ಶನಿವಾರ ಕೂತು ಆತ್ಮಾವಲೋಕನ ಮಾಡ್ಕೊಂಡು ಅದನ್ನು ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಈ ಬಂದಿರತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ ಸರಿಪಡಿಸ್ಕೊಂಡು ಹೋಗುವಂಥ. ಸರ್, 90ರ ಗಡಿ ದಾಟಿದ್ರು ಕೂಡ ಮಾಜಿ ಪ್ರಧಾನಿ ದೇವೇಗೌಡರು ಚನ್ನಪಟ್ಟಣದಲ್ಲಿ ಅಬ್ಬರದ ಭಾಷಣ ಮಾಡ್ತಾರೆ. ಈ ಸರ್ಕಾರವನ್ನು ಕಿತ್ತೊಗೆಯೋದಲ್ಲ ಅಂತ ಒಂದು ಫಲಿತಾಂಶ ಕೊಡ್ತೀವಿ ಅಂತ ಹೇಳ್ತಾರೆ. ಯಡಿಯೂರಪ್ಪ ಬರ್ತಾರೆ, ನಾವೀಗಾಗಲೇ 2 ಕ್ಷೇತ್ರದಲ್ಲಿ ಗೆದ್ದಿದ್ದೀವಿ, ಚನ್ನಪಟ್ಟಣದಲ್ಲೂ ಕೂಡ ಗೆಲ್ಲಬೇಕು ಅಂತ ಹೇಳ್ತಾರೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಠಿಕಾಣೆ ಹಾಕಿ ಪ್ರಚಾರವನ್ನು ಮಾಡ್ತಾರೆ. ಸುರೇಶ್ ಬಾಬು ಇದ್ದಾರೆ, ಬಂಡಪ್ಪ ಇದ್ದಾರೆ, ಎಲ್ಲರೂ ಘಟಾನುಘಟಿ ನಾಯಕರುಗಳು. ನೀವು ಪ್ರಚಾರಕ್ಕೆ ಹೋಗ್ತೀರಾ, ಆದರೆ ಓಟಾಗಿ ಕನ್ವರ್ಟ್ ಮಾಡುವ ಶಕ್ತಿ ಇರಲಿಲ್ವಾ ಅಂತ? ಈಗ ನಾವು ಒಂದೊಂದು ನಮ್ಮ ಪಕ್ಷದಲ್ಲಿ ಸ್ಥಳೀಯವಾಗಿ ಅದು ಮಾರ್ಪಾಡಾಗಬೇಕಾಗ್ತದೆ. ಕುಮಾರಸ್ವಾಮಿ ಅವರು ಪಂಚರತ್ನ ಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸೇರ್ತಾ ಇದ್ದಕ್ಕಂಥ ಜನಗಳು ನೋಡಿದ್ರೆ ಸರ್ಕಾರ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇರಲಿಲ್ಲ. ಆ ರೀತಿ ಜನ ಎಲ್ಲ ಕ್ಷೇತ್ರಗಳಲ್ಲೂ ಸೇರ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಆದರೆ ಅದು ಮತವಾಗಿ ಪರಿವರ್ತನೆ ಮಾಡ್ಕೊಳ್ಳೋದು ಎಲ್ಲಿ ಅಂದರೆ ಸ್ಥಳೀಕರು ಮಾಡಬೇಕಾಗ್ತದೆ. ನಾವು ಮುಖಂಡರುಗಳು ಹೋದಂಥ ಸಂದರ್ಭದಲ್ಲಿ ಮುಖಂಡರು ನಾವು ಉತ್ತೇಜನ ನೀಡಿ ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲ ರೀತಿಯ ಪಕ್ಷ ಮಾಡಿದಂಥ ಕೆಲಸಗಳನ್ನ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಎಲ್ಲರನ್ನೂ ಕೂಡ ಓಲೈಸಿ ಪಕ್ಷದ ಪರವಾಗಿರಲಿಕ್ಕೆ ಹೇಳ್ತೇವೆ. ಆದರೆ ಅಲ್ಲಿ ಸ್ಥಳೀಯ ಮುಖಂಡರುಗಳು ಏನಿರ್ತಾರೆ, ಸ್ಥಳೀಯ ಮುಖಂಡರುಗಳು ಅದನ್ನು ಮತವಾಗಿ ಪರಿವರ್ತನೆ ಮಾಡಿಕೊಳ್ಳೋದು ಅಲ್ಲಿಯವರ ಒಂದು ಜವಾಬ್ದಾರಿನೂ ಕೂಡ ಇರ್ತದೆ. ಅಲ್ಲೆಲ್ಲೋ ಕೂಡ ಒಂದು ಸ್ವಲ್ಪ ವ್ಯತ್ಯಾಸಗಳಿದೆ. ಅದನ್ನು ಸರಿಪಡಿಸಿ ಈಗ ಕ್ಷೇತ್ರದಲ್ಲಿ ಅಲ್ಲಿಯ ನಮ್ಮ ಅಭ್ಯರ್ಥಿಗಳಿರ್ಬೋದು, ಅಲ್ಲಿಯ ಮುಖಂಡರುಗಳು ಸೇರಿ ಎಲ್ಲ ಸಮಾಜದವ್ರನ್ನೂ ಕೂಡ ಒಟ್ಟಿಗೆ ತೊಗೊಂಡೋಗಿ ಮತವಾಗಿ ಪರಿವರ್ತನೆ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲ ಕ್ಷೇತ್ರದಲ್ಲೂ 224 ಕ್ಷೇತ್ರದಲ್ಲೂ ಕೂಡ ನಾವು ಆ ಥರ ಒಂದು ಕಾರ್ಯಗತಕ್ಕೆ ಬಂದು ಇವತ್ತು ಪಕ್ಷವನ್ನು ಸದೃಢವಾಗಿ ಬೆಳೆಸೋವಂಥ ಕೆಲಸ ಮಾಡ್ತೇವೆ. ಚನ್ನಪಟ್ಟಣದಲ್ಲಿ ಒಂದು ವೇಳೆ ಮೈತ್ರಿ ಅಭ್ಯರ್ಥಿ CP ಯೋಗೀಶ್ವರ್ ಅವರು ಆಗಿದ್ದರೆ, JDS ಸಿಂಬಲಲ್ಲೇ ಅವರನ್ನು ನಿಲ್ಲಿಸಿದ್ರೆ ಫಲಿತಾಂಶ ಭಿನ್ನವಾಗಿರ್ತಿರ್ಲಿಲ್ವಾ ಅಂತ? ಖಂಡಿತ ಆಗ್ತಾಯಿತ್ತು, ಗೆಲ್ತಾಯಿತ್ತು. ನಾವೆಲ್ಲ ಕೇಳಿದ್ವಿ ಅವ್ರನ್ನ. ಈಗ ಫಸ್ಟ್ ಅವರೇ ಕೂಡ ಹೇಳಿದ್ರು, ನಮ್ಮಲ್ಲಿ ನಮ್ಮ ಕೆಲವರು ಮುಖಂಡರು ಹೋಗಿ ಅವ್ರನ್ನ ಕೇಳಿದಾಗ ಜನತಾದಳದಲ್ಲಾಗಲಿ BJPಲಾಗಲಿ ಯಾವುದ್ರಲ್ಲಿ ಕೊಟ್ಟರು ಕೂಡ ನಾನು ನಿಲ್ತೇನೆ ಅಂತಕ್ಕಂಥ ಅಭಿಪ್ರಾಯ ಅವರೇ ಸೂಚಿಸಿದಂಥದ್ದು. ಸೂಚಿಸಿ ಆದರೆ ಮೊದಲೇ ಕೂಡ ಇವರು ಮಾತನಾಡ್ಕೊಂಡಿದ್ದರಿಂದ ಈ ಥರ ನಮಗೆ ಮೋಸ ಮಾಡೋವಂಥ ಕೆಲಸ ಖಂಡಿತ ಕೂಡ ಅವ್ರು ಮಾಡಿದ್ದಾರೆ. ಬಟ್ ಇವತ್ತಿಗೂ ಅವ್ರು ಹೇಳ್ತಿರೋದು, ನನಗೆ ಕೊನೆಯ ಕ್ಷಣದವರೆಗೂ ನನ್ನನ್ನು ಇಟ್ಕೊಂಡಲ್ಲಿ ನನಗೆ ಟಿಕೆಟ್ ತಪ್ಪಿಸುವಂತಹ ಒಂದು ಪ್ರಯತ್ನ. ಆ ಥರ ಯಾರ್ದು ಮನಸ್ಥಿತಿ ಇರಲಿಲ್ಲ. ಖಂಡಿತ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಅವರು ಸದಾನಂದ ಗೌಡರು ಎಲ್ಲ ಕೂತ್ಕೊಂಡು ಹಲವಾರು ಬಾರಿ ಚರ್ಚೆ, ಸೋಮಣ್ಣ ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದಾಗಲೂ ಕೂಡ ಹೇಳಿದ್ದಾರೆ, ನಂದೇನು ಅಭ್ಯಂತರ ಇಲ್ಲ, ಎರಡೂ ಪಕ್ಷದ ಮುಖಂಡರುಗಳನ್ನ ಅಲ್ಲಿ ಸ್ಥಳೀಯವಾಗಿ ಕ್ಷೇತ್ರದ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಅವರೆಲ್ಲರೂ ಕೂಡ ಮೊದಲು ಅಭಿಪ್ರಾಯಕ್ಕೆ ತಗೊಂಡ್ರು ಖಂಡಿತ ನಂದೇನು ಅಭಿಪ್ರಾಯ ಇಲ್ಲ ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮೊದಲೇ ಕೂಡ ಅವ್ರಿಗೆ ಕೂಡ ನೇರವಾಗಿ ಹೇಳಿದರು. ಅದರಲ್ಲೆಲ್ಲೋ ವಿಫಲ ಆದರು. ಅವರು ಇಲ್ಲಿ ಇವ್ರನ್ನೆಲ್ಲ ಓಲೈಸೋದು ಬಿಟ್ಬಿಟ್ಟು ಬೇರೆ ಮಾರ್ಗ ಇಟ್ಕೊಂಡು ಅವರು ಮೊದಲೇ ಕೂಡ ಕಾಂಗ್ರೆಸ್ನವ್ರ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಈ ಥರ ಒಂದು ತೀರ್ಮಾನಕ್ಕೆ ಬಂದಿದ್ದರಿಂದ ಈ ಒಂದು ವ್ಯತ್ಯಾಸ ಈ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದ್ದು. GT ದೇವೇಗೌಡರು ಈಗಲೂ JDS ಅಲ್ಲೇ ಇದ್ದಾರೆ, ಇಲ್ಲ ಕಾಂಗ್ರೆಸ್ಸಲ್ಲಿ ಮಾನಸಿಕವಾಗಿ ಇದ್ದಂಗಿದೆ ಅಂತ ಕಾಣಿಸ್ತಿದೆ? ಸ್ಥಿತಿ ಸ್ವಲ್ಪ ಸರಿ ಇಲ್ಲ ಅಷ್ಟೇ, ಸರಿ ಹೋಗ್ತಾರೆ. ಈಗ ದೇವೇಗೌಡರು ಕೂಡ ಈಗಾಗಲೇ 1-2 ಸಲ ಮಾತಾಡಿದ್ದಾರೆ. ಕರೆದು ಕೂತ್ಕೊಂಡು ಮಾತಾಡಿ ಅದೇನು ಸಮಸ್ಯೆ ಇದೆ ಅದನ್ನು ಇತ್ಯರ್ಥ ಮಾಡಿ ಅವರು ಕೂಡ ಸರಿ ಹೋಗ್ತಾರೆ. ಎಲ್ಲೂ ಹೋಗೋವಂಥ ಪ್ರಶ್ನೆ ಇಲ್ಲ. ಅವರು ಕೂಡ ಎಲ್ಲೂ ಆ ಥರ ವ್ಯಕ್ತಪಡಿಸಿಲ್ಲ. ದಯಮಾಡಿ ಆ ಥರ ಮನಸ್ಥಿತಿ GT ದೇವೇಗೌಡರದಿಲ್ಲ. ಅವರು ಖಂಡಿತ ನಮ್ಮ ಜೊತೆನೇ ಇರ್ತಾರೆ. ಅವ್ರ ಮಾರ್ಗದರ್ಶನ, ಅವ್ರು ಹಿರಿಯರು ಇದ್ದಾರೆ, ಅವ್ರ ಮಾರ್ಗದರ್ಶನದಲ್ಲೇ ನಾವೆಲ್ಲರೂ ಕೂಡ ಇವತ್ತು ಮುಂದೆ ಪಕ್ಷವನ್ನು ಬೆಳೆಸ್ಕೊಂಡು ಹೋಗುವಂಥ ಕೆಲಸ, ಎಲ್ಲ ಶಾಸಕರು ಒಟ್ಟಾಗಿರುವಂಥ ಕೆಲಸ ನಾವು ಮಾಡ್ತೇವೆ. ದೇವೇಗೌಡರು ಕಷ್ಟಪಟ್ಟು ಬೆಳೆಸಿದಂತಹ JDS ಪಕ್ಷವನ್ನು ನಾಶ ಮಾಡ್ತಿರೋದೇ ಕುಮಾರಸ್ವಾಮಿ ಅನ್ನುವಂಥ ಬಹಿರಂಗ ಹೇಳಿಕೆಯನ್ನು GT ದೇವೇಗೌಡರು ಕೊಡ್ತಾರೆ. ಇದು JDS ಕಾರ್ಯಕರ್ತರಿಗೆ ಯಾವ ಸಂದೇಶ ರವಾನೆ ಮಾಡಬೇಕು ಅಂತ? ಒಂದೇನಾಗಿದೆ, ಕುಮಾರಸ್ವಾಮಿ ಅವರು ಇಲ್ದಿದ್ರೆ ಇಷ್ಟೊತ್ತಿಗೆ ಪಕ್ಷ ಯಾವಾಗಲೂ ಮುಳುಗೋಗ್ತಾ ಇತ್ತು. ಕುಮಾರಸ್ವಾಮಿಯವರು ಏನೇ ಕಷ್ಟ ಬರಲಿ ಇವ್ರು ಹೇಳಿದ ರೀತಿಯಲ್ಲಿ ಮುಖಂಡರುಗಳು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಹೇಳ್ತಾರೆ ಪಕ್ಷ ಉಳಿಸೋಕ್ಕೆ ಅಭಿಪ್ರಾಯಗಳು. ಹಿಂದೆ ಕಾಂಗ್ರೆಸ್ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರ ಜೊತೆ ತೀರ್ಮಾನ ತೊಗೊಂಡಾಗ ಇಲ್ಲಿಗೆ ಕಾಂಗ್ರೆಸ್ಗೆ ಹೋಗಿರ್ತಕ್ಕಂಥ ಕೆಲವು ಲೀಡ್ರುಗಳೇ ಕಾರಣ ಆವತ್ತು. ಅವರೆಲ್ಲ ಜೊತೆಲಿದ್ದು ಈ ಥರ ಮಾಡಿದ್ರೆ ನಮ್ಮ ಪಕ್ಷ ಉಳಿಯುತ್ತೆ ಅಂತ ಹೇಳಿದ್ದಕ್ಕೆ ಕುಮಾರಸ್ವಾಮಿಯವರು ಅದಕ್ಕೆ ತಲೆ ಕೊಟ್ಟಂಥದ್ದು. ಇದೆಲ್ಲ ಆ ಸಾಂದರ್ಭಿಕವಾಗಿ ನಮ್ಮ ಮುಖಂಡರುಗಳು, ನಮ್ಮಲ್ಲಿದ್ದಂಥ ಮುಖಂಡರುಗಳು ಕೊಟ್ಟಂಥ ಈ ಅಭಿಪ್ರಾಯಕ್ಕೆ ಅದಕ್ಕೆ ಬೆನ್ನೆಲುಬಾಗಿ ನಿಂತಂಥವ್ರು ಕುಮಾರಸ್ವಾಮಿಯವರು. ಕುಮಾರಸ್ವಾಮಿಯವರು ಇಲ್ಲದೇ ಇದ್ದರೆ
ಇದ್ದಿದ್ರೆ ಖಂಡಿತ ಪಕ್ಷ ಉಳಿತಾನೆ ಇರಲಿಲ್ಲ ಇಷ್ಟೊತ್ತಿಗೆ. ಸರ್, ನಿನ್ನೆ CM ಇಬ್ರಾಹಿಂ ಹೇಳಿದ್ದಾರೆ, ನಾನು ಈಗಲೂ ಕೂಡ ಒರಿಜಿನಲ್ JDS ರಾಜ್ಯಾಧ್ಯಕ್ಷ ಅಂತ. ಹೇಗಾಗ್ಲಿಕ್ಕೆ ಸಾಧ್ಯ? ಅವ್ರು ಬಿಟ್ಟೋಗಿ ಬೇರೆ ಪಕ್ಷದ ಪರವಾಗಿ ಮಾತಾಡೋಂಥವ್ರು, ಇವರು ಎಲ್ಲ ಪಕ್ಷದ ಸರ್ವ ಪಕ್ಷದ ನಾಯಕರ ಇವರು. ಈಗೇನಾಗ್ತದೆ, ಇವ್ರ ಅಸ್ತಿತ್ವಗಳು ಉಳಿಸ್ಕೊಳ್ಳೋಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಸಾಂದರ್ಭಿಕವಾಗಿ ಇವರು ಇಲ್ಲಿಗೆ ಬರ್ತಕ್ಕಂಥದ್ದು, ಅಲ್ಲಿ ಹೋಗ್ತಕ್ಕಂಥದ್ದು ಮಾಡ್ತಕ್ಕಂಥವ್ರು. ಇಂಥವ್ರ ಹೇಳಿಕೆಗಳನ್ನೇ ನಾವು ಕೇಳ್ತಾ ಇದ್ದೀವಿ ರಾಜ್ಯದಲ್ಲಿ. ಅಲ್ಲಿಂದ ಇಲ್ಲಿಗೆ ಹೋಗೋವಂಥದ್ದು, ಇಲ್ಲಿಂದ ಅಲ್ಲಿಗೆ ಬರೋವಂಥವ್ರದ್ದು. ಆದ್ದರಿಂದ ಇವ್ರಿಗೆಲ್ಲ ಕೂಡ ಅಸ್ತಿತ್ವವನ್ನೇ ಕಳ್ಕೊಳ್ಳೋವಂಥ ಪರಿಸ್ಥಿತಿ ಬಂದಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. CM ಇಬ್ರಾಹಿಂ ಅವರನ್ನು JDS ಅಲ್ಲಿ ಉಳಿಸ್ಕೊಂಡಿದ್ರೆ ಚನ್ನಪಟ್ಟಣದಲ್ಲಿ ಮುಸ್ಲಿಂ ಸಮುದಾಯದ ಮತಗಳು JDS ಅಭ್ಯರ್ಥಿ ನಿಖಿಲ್ ಪರವಾಗಿ ಬರ್ತಾ ಇದ್ವು. 25,000 ಲೀಡಲ್ಲಿ ಅವ್ರು ಸೋತಿರ್ಬೋದು, ಆದರೆ ಮುಸ್ಲಿಂ ಸಮುದಾಯ ಕೈ ಹಿಡಿದಿದ್ರೆ ಅಷ್ಟೇ ಲೀಡಲ್ಲಿ ಗೆಲ್ತಿದ್ರು ಅನ್ನುವಂತಹ ಒಂದು ಲೆಕ್ಕಾಚಾರ ಕೂಡ ಇವತ್ತಾಗ್ತಿದೆ. ನಾವು ಅಲ್ಪಸಂಖ್ಯಾತರಿಗೆ ಯಾವುದೇ ರೀತಿ ಜನತಾದಳ ಮೋಸ ಮಾಡಿಲ್ಲ. ಅಲ್ಪಸಂಖ್ಯಾತರ ಬೆನ್ನೆಲುಬಾಗಿ ನಿಂತಂಥದ್ದೇ ಜನತಾದಳ ಮೊದಲಿಂದನೂ ಕೂಡ. ಈ JH ಪಟೇಲ್ರ ಕಾಲದಲ್ಲಿರ್ಬೋದು, ದೇವೇಗೌಡರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿರ್ಬೋದು, ಆಗೆಲ್ಲ ಸನ್ಮಾನ್ಯ ಎಲ್ಲ ಅಲ್ಪಸಂಖ್ಯಾತರನ್ನು ಉಳಿಸ್ಕೊಂಡು ಬಂದಂಥದ್ದು. ಅವರಿಗೆ ವಿದ್ಯಾಭ್ಯಾಸಕ್ಕಿರ್ಬೋದು, ಆರ್ಥಿಕ ಮಟ್ಟ ಹೆಚ್ಚಿಸ್ಲಿಕ್ಕಿರ್ಬೋದು, ಇದಕ್ಕೆಲ್ಲ ರಿಸರ್ವೇಷನ್ ಕೊಟ್ಟಂಥದ್ದು ಜನತಾದಳ. ಆದ್ದರಿಂದ ಇದೆಲ್ಲದನ್ನು ಕೂಡ ಮುಂದೆ ಅವರು ಪಶ್ಚಾತ್ತಾಪ ಪಟ್ಕೊಂಡು ಉಳಿಸ್ತಕ್ಕಂಥ ಕೆಲಸ ಮಾಡಲೇಬೇಕಾಗುತ್ತೆ, ಮಾಡೇ ಮಾಡ್ತಾರೆ ಅಲ್ಪಸಂಖ್ಯಾತರು ಅಂತ ಹೇಳಲಿಕ್ಕೆ ಬಯಸ್ತಾರೆ. ಇಬ್ರಾಹಿಂ ನಿನ್ನೆ ಮಾತಾಡ್ತಾ ಒಂದು ಮಾತಾಡಿದ್ರು ಸರ್. ಒಂದು ಕಡೆ ಚಿಕ್ಕನಾಗ್ನಲ್ಲಿ ಸುರೇಶ್ ಬಾಬು ಅವ್ರು ಗೆದ್ದಿದ್ದಾಗಿರ್ಬೋದು, ಶಿವಮೊಗ್ಗದ ಗ್ರಾಮಾಂತರದಲ್ಲಿ ಶಾರದಾ ಪೂರ್ಯನಾಗಿ ಗೆದ್ದಿದ್ದಾಗಿರ್ಬೋದು, ಶರಣಗೌಡ ಕಂದಕನೂರು ಗೆದ್ದಿದ್ದಾಗಿರ್ಬೋದು, ಜೊತೆಗೆ ಚನ್ನಪಟ್ಟಣದಲ್ಲಿ 2023ರಲ್ಲಿ ಕುಮಾರಸ್ವಾಮಿ ಗೆದ್ದಿದ್ದು ಕೂಡ ಮುಸ್ಲಿಂ ಓಟುಗಳಿಂದಲೇ. ಹೀಗಾಗಿ ರಾಜ್ಯದಲ್ಲಿ JDS ಗೆದ್ದಿದ್ರೆ ಅದು ಮುಸ್ಲಿಮರ ಕಾಣಿಕೆಯಿಂದ. ಈಗ ಈ ಒಂದು ಜಾತಿ, ಯಾರೋ ರಾಜಕಾರಣಿ ಸ್ವಂತ ಜಾತಿಯಿಂದಾಗಲಿ ಒಂದು ಜಾತಿ ಇಟ್ಕೊಂಡು ಒಂದು ಗ್ರಾಮ ಪಂಚಾಯತಿನೂ ಕೂಡ ಚುನಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಕಾಲದಲ್ಲಿ. ಎಲ್ಲ ಜನಾಂಗದವ್ರನ್ನೂ ಕೂಡ ಒಟ್ಟಿಗೆ ತಗೊಂಡೋದ್ರೆ ಇವತ್ತು ರಾಜಕಾರಣದಲ್ಲಿ ನಾವು ಪ್ರತಿನಿಧಿ ಆಗ್ಲಿಕ್ಕೆ ಸಾಧ್ಯ. ಆದ್ದರಿಂದ ಎಲ್ಲ ಸಮಾಜನೂ ಕೂಡ ಒಟ್ಟಿಗೆ ತೊಗೊಂಡೋಗುವಂಥದ್ದು, ಅಲ್ಲಿ ಆ ಕ್ಷೇತ್ರಗಳಿಗೆ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಅಲ್ಲಿಯ ಜನಾಂಗದ ಪರಿಸ್ಥಿತಿಗಳನ್ನ ಅನುಗುಣವಾಗಿ ನಾವು ಅವ್ರ ಜೊತೆ ಬೆಂಬಲಿಸಿ ಅವ್ರಿಗೆಲ್ಲದಕ್ಕೂ ಕೂಡ ನೆರವಾಗಿ ನಿಂತರೆ ಖಂಡಿತ ಜಾತಿ ನೋಡದೆ ಎಲ್ಲರಿಗೂ ಕೂಡ ಅಭ್ಯರ್ಥಿಗಳಿಗೆ ಮತ ಹಾಕ್ತಕ್ಕಂಥದ್ದನ್ನ ನಾವು ಗಮನಿಸ್ಕೊಂಡ್ಬಂದಿದ್ದೀವಿ. ಆ ರೀತಿಯಲ್ಲಿ ನಾವು ಎಲ್ಲ ಸಂದರ್ಭದಲ್ಲೂ ಇವತ್ತು ನಮ್ಮಲ್ಲಿ ನಡೀತಕ್ಕಂಥ ಯಾವುದೇ ಒಂದು ಗಲಭೆ ಆದರೂ ಕೂಡ ಗಲಭೆ ಆಗದ ರೀತಿಯಲ್ಲಿ ಎಲ್ಲ ಸಮಾಜನೂ ಕೂಡ ಒಟ್ಟಿಗೆ ತೊಗೊಂಡೋಗುವಂಥ ಕೆಲಸ ಮಾಡ್ತೇವೆ. ಅದ್ರ ಜೊತೆಯಲ್ಲಿ ಇವತ್ತು ಅಲ್ಪಸಂಖ್ಯಾತರಿಗೆ ಏನು ಸವಲತ್ತು ಬೇಕು ಅದನ್ನು ನಾವೆಲ್ಲ ಕೂಡ ನೀಡ್ಕೊಂಡು ಬಂದು ಅವರೆಲ್ಲರನ್ನೂ ವಿಶ್ವಾಸಕ್ಕೆ ಇಟ್ಟಿದ್ದೇವೆ. ಬೇರೆ ಸಮಾಜನೂ ಕೂಡ ಅವ್ರಿಗೆ ಇರ್ತಕ್ಕಂಥ ವಿದ್ಯಾಭ್ಯಾಸಕ್ಕಿರ್ಬೋದು, ಆರ್ಥಿಕ ಮಟ್ಟ ಹೆಚ್ಚಿಸ್ಲಿಕ್ಕಿರ್ಬೋದು, ಈ ಥರ ನಮ್ಮ ಆಲೋಚನೆಗಳಿರೋದ್ರಿಂದ 1972ರಿಂದ ಇಲ್ಲಿವರೆಗೂ ಕೂಡ ನಮ್ಮ ಮನೆಯಲ್ಲಿ ನಾವು ಒಂದು ಆ ಕ್ಷೇತ್ರದಲ್ಲೇ ಗೆಲ್ಲಿ ನಾವು ಚುನಾವಣೆಯನ್ನು ಎದುರಿಸ್ಕೊಂಡ್ಬಂದಿದ್ದೀವಿ. ನಮ್ಮ ತಂದೆಯವರು 6 ಸಲ ಚುನಾವಣೆಗೆ ನಿಂತಿದ್ದಾರೆ. N ಬಸವಯ್ಯನವರು 3 ಸಲ ಗೆದ್ದಿದ್ದಾರೆ. ಒಂದು ಸತಿ ದೇವರಾಜ ಅರಸು ಪೀರಿಯಡಲ್ಲಿ ಅವರು ಮಂತ್ರಿಗಳು ಆಗಿದ್ದರು. ನಾನು ಕೂಡ ಈ ವಯಸ್ಸಿಗೆ 7 ಚುನಾವಣೆಗಳನ್ನ ಅದೇ ಕ್ಷೇತ್ರದಿಂದ, ಬೇರೆ ಎಲ್ಲೂ ಹೋಗಿಲ್ಲ. ನಾವು ಒಂದೇ ಪಕ್ಷದಲ್ಲಿ ನಾವು ಕೊನೆಗೆ ಫಸ್ಟ್ ಟೈಮ್ BJP ವೋಟ್ ಹಾಕಿದ್ದು ಈ MP ಎಲೆಕ್ಷನಲ್ಲಿ. ಯಾಕೆ ಅಂದರೆ ನಮ್ಮದು ಹೊಂದಾಣಿಕೆ ಆಗಿದ್ದರಿಂದ ಸೋಮಣ್ಣ ಅವ್ರಿಗೆ ವೋಟ್ ಹಾಕೋಂಥದ್ದು ಆಗಿದ್ದು. ಕಾಂಗ್ರೆಸ್ಗೆ ಇನ್ನೂವರೆಗೂ ಕೂಡ ಹಾಕೋವಂಥ ಪ್ರಮೇಯ ಬಂದಿಲ್ಲ. ಯಾಕೆಂದರೆ ಹೋದ್ಸತಿ ಕಾಂಗ್ರೆಸ್ ನಾವು ಹೊಂದಾಣಿಕೆ ಆದಾಗ ದೇವೇಗೌಡರೇ ಕ್ಯಾಂಡಿಡೇಟ್ ಆಗಿದ್ದರಿಂದ ಜನತಾದಳದ ಚಿಹ್ನೆ ಇತ್ತು. ಹಾಗಾಗಿ ನಾವು ಜನತಾದಳದ ಅಭ್ಯರ್ಥಿಗೆ ಹಾಕ್ಲಿಕ್ಕೆ ಬಂತು. 7 ಚುನಾವಣೆನೂ ಕೂಡ ನಾನು ವಿಧಾನಸಭಾ ಚುನಾವಣೆ ಅದೇ ಕ್ಷೇತ್ರದಿಂದ ಎದುರಿಸಿರೋದ್ರಿಂದ ಅಲ್ಲಿಯ ಒಬ್ಬೊಬ್ಬರ ಮತದಾರರ ನಾಡಿಮಿಡಿತನೂ ಕೂಡ ನಾವೆಲ್ಲ ಅರಿತಿರ್ತಕ್ಕಂಥವ್ರು. ಹಾಗಾಗಿ ಅಲ್ಲಿ ಜನಗಳಿಗೆ ಸ್ಪಂದಿಸ್ಕೊಂಡು ನಾವು ಯಾವತ್ತೂ ಕೂಡ ಜಾತಿಗೆ ಗೌರವ ಕೊಟ್ಟವರಲ್ಲ, ಎಲ್ಲ ಜಾತಿ ಒಂದು ಅಂತಕ್ಕಂಥ ಭಾವನೆ ಇಟ್ಕೊಂಡು ನಾವು ಬಂದಿರೋದ್ರಿಂದ ಇವತ್ತು ಆ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ರಾಜಕೀಯವಾಗಿ ಸ್ಥಿರವಾಗಿ ನಿಲ್ಲಕ್ಕೆ ಸಾಧ್ಯ ಆಗಿದೆ. ಸರ್, ಸುರೇಶ್ ಬಾಬು ಅವರ ವಿಚಾರದಲ್ಲಿ ಯಾರೂ ಕೂಡ ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ. ಆದರೆ JDS ಅಲ್ಲಿ ಇರುವಂಥದ್ದು ಅಂದರೆ ಜನತಾದಳ ಇದ್ದಾಗ 1900 ದಶಕದಿಂದ ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ಎಲ್ಲ ಸಮುದಾಯಗಳ ಘಟಾನುಘಟಿ ನಾಯಕರುಗಳಿದ್ದರು ಜನತಾ ಪರಿವಾರದಲ್ಲಿ. ಇವತ್ತು ಆ ಪರಿಸ್ಥಿತಿ ಇಲ್ಲ. ಒಂದು ಕಡೆ ರೇವಣ್ಣಂಗೆ ಅವ್ರ ಕುಟುಂಬ ಬೆಳಿಬೇಕು, ಮತ್ತೊಂದು ಕಡೆ ಕುಮಾರಸ್ವಾಮಿ ಅವ್ರಿಗೆ ಅವ್ರ ಕುಟುಂಬ ಬೆಳಿಬೇಕು ಅನ್ನುವಂಥದ್ದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಬಿಟ್ಟರೆ ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ, ಸಾಮಾನ್ಯ ಕಾರ್ಯಕರ್ತರಿಗೆ ಮನೆ ಆಗ್ತಿಲ್ಲ. ಈ ಪ್ರಶ್ನೆಗಳು ಉದ್ಭವ ಆಗಿರೋದು ಇಲ್ಲ. ಒಂದೇನೋ ನೀವು ಅಂದ್ಕೊಂಡಿರೋದು ಎಲ್ಲೋ ಒಂದು ಕಡೆ ವ್ಯತ್ಯಾಸ ನಾನು ಕಾಣ್ತೇನೆ. ನಮ್ಮ ಪಕ್ಷದಲ್ಲಿ ಇಲ್ಲಿ ಇದೊಂದು ಟ್ರೈನಿಂಗ್ ಸೆಂಟರ್ ಆಗಿದೆ. ಜನತಾದಳ ಒಂದು ರಾಜಕೀಯ ಒಂದು ಟ್ರೈನಿಂಗ್ ಸೆಂಟರ್ ಅಂತಕ್ಕಂಥದ್ದು. ಇಲ್ಲಿ ಎಲ್ಲರೂ ಕೂಡ ಕಲಿತಾರೆ, ಪಾಠ ಕಲಿತು ಬೇರೆಯವ್ರ ಹತ್ರ ಹೋಗಿ ಅದಕ್ಕೆ
ಇದನ್ನು ಅವ್ರಿಗೆ ಸಪೋರ್ಟಿವ್ ಆಗಿ ನಿಲ್ಲಂಥದ್ದನ್ನ ನೋಡ್ತಾ ಇದ್ದೀವಿ. ಈಗ ಇರ್ತಕ್ಕಂಥ ಸರ್ಕಾರದಲ್ಲಿ 80 ಭಾಗ ಇರ್ತಕ್ಕಂಥವ್ರು ಜನತಾದಳದು. ಅಲ್ಲ, ನೀವು ಪ್ರಮೋಷನ್ ಕೊಡದೇ ಇದ್ದಾಗ ಅವ್ರು ಏನು ಮಾಡಬೇಕು? ಪ್ರಮೋಷನ್ಸು ಆ ಹಂತದಲ್ಲಿ ಸಿಕ್ಕಿದಂಥ ಸಂದರ್ಭದಲ್ಲಿ ಕೊಡ್ತಾ ಹೋಗ್ತಾರೆ. ಎಲ್ಲರೂ ಕೂಡ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಅಂದ್ಕೊಂಡಾಗೆ ಎಲ್ಲರೂ ಕೂಡ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರವ್ರ ಹಂತಕ್ಕೆ ಬೆಳೆಯೋಕ್ಕೆ ಎಲ್ಲರೂ ಕೂಡ ಮಂತ್ರಿ ಮಾಡಿದಂಥದ್ದು, ಎಲ್ಲ ಸಮಾಜದವ್ರನ್ನೂ ಕೂಡ ಬೆಳೆಸಿದಂಥದ್ದು, ಹಿಂದೆ ಎಲ್ಲ ಹುಡುಕಿ ಮಂತ್ರಿಗಳು ಮಾಡಿದಂಥದ್ದು, ಗೋಲ್ರಲ್ಲಿ ಯಾರೂ ಇಲ್ಲ ಅಂತಕ್ಕಂಥದ್ದನ್ನ ನೋಡಿ ಅವತ್ತು ಒಬ್ಬರು ಇದ್ದರು ಅವ್ರನ್ನ ಮಂತ್ರಿ ಮಾಡಿದಂಥದ್ದು ಎಲ್ಲ ದೇವೇಗೌಡರೇ. ಆದ್ದರಿಂದ ಎಲ್ಲ ಸಮಾಜನೂ ಕೂಡ ಗುರುತಿಸಿ ಇವತ್ತು ಡಿ ಜಯಕುಮಾರ್ ಇರ್ಬೋದು, ಇಂಥವ್ರನ್ನೆಲ್ಲ ಗುರುತಿಸಿ ಮಾಡಿದಂಥದ್ದು ಸನ್ಮಾನ್ಯ ದೇವೇಗೌಡರು. ಹಾಗಾಗಿ ಜಾತಿ ಅಲ್ಲ, ದೇವೇಗೌಡರು ಅವತ್ತು ಮಾಡಿದ್ದಾರೆ, ಇವತ್ತು ಮಾಡ್ತಿಲ್ವಲ್ಲ ಅಂತ ಪ್ರಶ್ನೆಗಳು. ಇವತ್ತು ಮಾಡಲಿಕ್ಕೆ ಏನಾಗಿದೆ, ಇಲ್ಲೂ ಕೂಡ ಇಲ್ಲಿ ಬೆಳೆದಂಥವ್ರು ಯಾವುದೋ ಒಂದು ಸಣ್ಣ ಲೋಪಗಳನ್ನ ಇಟ್ಕೊಂಡು ಅದಕ್ಕೆ ಬೇರೆ ಕಡೆ ಹೋಗಿ ಅಲ್ಲಿ ಸರ್ವಿಸ್ ಮಾಡ್ತಕ್ಕಂಥದ್ದನ್ನು ನೋಡಿದಾಗ ಪಕ್ಷವನ್ನು ಬೆಳೆಸಲಿಕ್ಕೆ ಒಂದು ಸ್ವಲ್ಪ ಹಿನ್ನಡೆ ಆಗ್ತದೆ. ಆದ್ದರಿಂದ ಮುಂದೆ ನಾವೊಂದು ತೀರ್ಮಾನಕ್ಕೂ ಕೂಡ ಬಂದಿದ್ದೇವೆ. ನಾವೆಲ್ಲ ಸೇರಿ ಎಲ್ಲ ಜಾತಿಯವ್ರನ್ನೂ ಸೇರಿ ಕೆಳ ಹಂತದಿಂದನೇ ಕೂಡ ನಾವು ಮುಖಂಡರುಗಳನ್ನ ತಯಾರು ಮಾಡ್ತಕ್ಕಂಥದ್ದು ದೃಢವಾಗಿ, ಯಾರೂ ಕೂಡ ವಿಚಲಿತರಾಗೋ ರೀತಿಯಲ್ಲಿ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಈಗಾಗಲೇ ನಾವು ತೀರ್ಮಾನವನ್ನು ಸನ್ಮಾನ್ಯ ದೇವೇಗೌಡರ ಮಾರ್ಗದರ್ಶನದಲ್ಲಿ, ಕುಮಾರಸ್ವಾಮಿ ಅವರ ಮುಂದಾಳತ್ವದಲ್ಲಿ, ನಿಖಿಲ್ ಅವರ ಒಂದು ಇದರಲ್ಲಿ ನಾವು ಮಾಡೋಕ್ಕೆ ಹೊರಟಿದ್ದೇವೆ. ಖಂಡಿತ ಇವತ್ತು ಬೇರ್ಮಟ್ಟದಿಂದ ಕೂಡ ಇವತ್ತು ಜನತಾದಳ ಬೆಳೆಸಿ ಮತ್ತೆ ನಾವು ಒಳ್ಳೆ ರೀತಿಯಲ್ಲಿ ಪಕ್ಷವನ್ನು ಸದೃಢವಾಗಿ ಬೆಳೆಸುವಂಥ ಕೆಲಸ ಖಂಡಿತ ಮಾಡ್ತೇವೆ. ಆ ಪಕ್ಷ ಯಾವತ್ತೂ ಕೂಡ ಚಿರಾಯವಾಗಿರೋ ರೀತಿಯಲ್ಲಿ ಅಲ್ಲಿ ಎಲ್ಲ ಜಾತಿಯವರು ಒಳಗೊಂಡಂಥ ಒಂದು ಪಕ್ಷವನ್ನು ಕಟ್ಟಲಿಕ್ಕೆ ನಾವು ಮುಂದಾಗ್ತೇವೆ ಅಂತ ಹೇಳಿ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ BJP ಎಲ್ಲ ನಾಯಕರುಗಳು ಕೂಡ ಸಂಪೂರ್ಣ ಬಲ ಹಾಕಿ ಸಂಘಟನೆ ಮಾಡಿದ್ರ, ಕೆಲಸ ಖಂಡಿತ ಮಾಡಿದ್ರು. ಅದರಲ್ಲೇನು ಲೋಪ ಇಲ್ಲ. ಇವತ್ತು BJPಯವರು ಮಾಡಿದ್ರು, ಜನತಾದಳದ ಮುಖಂಡರುಗಳು ಕೂಡ ಮಾಡಿದ್ರು. ಒಂದು ವ್ಯತ್ಯಾಸ ಇಲ್ಲಿ, ಸರ್ಕಾರಗಳು ಕೊಟ್ಟಂಥ ಭರವಸೆಗಳು ಎಲ್ಲೋ ಒಂದು ಕಡೆ ನಮ್ಮ ಮತಗಳಾಗಿ ಪರಿವರ್ತನೆ ಆಗಲಿಕ್ಕೆ ಸ್ವಲ್ಪ ಹಿನ್ನಡೆ ಆಗಿದೆ. ಅಷ್ಟು ಬಿಟ್ಟರೆ ಎರಡೂ ಪಕ್ಷದ ಮುಖಂಡರುಗಳು ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ, ಅದರಲ್ಲಿ ಯಾರಿಗೂ ಕೂಡ ಸಂಶಯ ಇಲ್ಲ. ಒಂದು ಕಡೆ CP ಯೋಗೇಶ್ವರ್ ಅವರು JDS ಅವ್ರನ್ನ ನಾನು ಶಾಸಕರನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ CM ಇಬ್ರಾಹಿಂ ಹೇಳ್ತಾರೆ, ನೀವು ನಿಮ್ಮ ದಾರಿಯನ್ನು ಹುಡ್ಕೊಳ್ಳಿ ಅಂತ ನಾನು ಮಾಧ್ಯಮಗಳ ಮೂಲಕ ಮನವಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶಾಸಕರಿಗೆ ಹೇಳ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ JDSನ್ನು ಇಬ್ಬಾಗ ಮಾಡುವಂಥ, ಇಲ್ಲ JDSನ್ನು ಒಡೆಯುವಂತಹ ಒಂದು ಕೆಲಸ ಶುರುವಾಗಿದೆ ರಾಜ್ಯದಲ್ಲಿ ಅಂತ. ನಾನು ಎಲ್ಲ ಪಕ್ಷದ ಶಾಸಕರಿಗೆ ಮತ್ತು ರಾಜಕಾರಣಿಗಳಿಗೆ ಹೇಳ್ತಕ್ಕಂಥದ್ದು ಒಂದೇ ಒಂದು ಕಿವಿ ಮಾತು. ನೀವೇನಾದರೂ ಕೂಡ ಪಕ್ಷಾಂತರ ಮಾಡ್ತಕ್ಕಂಥದ್ದು, ಸಾಂದರ್ಭಿಕವಾಗಿ ನೀವು ತೀರ್ಮಾನ ತಗೊಳ್ಳೋವಂಥದ್ದು ಮಾಡಿದ್ರೆ ನಿಮ್ಮ ಅಸ್ತಿತ್ವವನ್ನು ನೀವೇ ಕಳ್ಕೊತೀರ, ನಿಮ್ಮತನವನ್ನು ನೀವೇ ಕಳ್ಕೊತೀರ. ಯಾವುದೇ ಪಕ್ಷದವರಾಗ್ಬೋದು. ಜನಪ್ರತಿನಿಧಿಗಳಿಗೆ ನನ್ನ ಒಂದು ಕಿರಿಯನಾಗಿ ಒಂದು ಸಲಹೆ ಏನಂದರೆ, ನೀವು ನೋಡಿದ್ದೀನಿ ಹಲವಾರು ಜನ, ಇಬ್ರಾಹಿಮಿಂದ ಹಿಡಿದು BL ಶಂಕರಿಂದ ಹಿಡಿದು ಹಲವಾರು ಜನ ಮುಖಂಡರುಗಳನ್ನ ನಾವು ನೋಡಿದ್ದೀವಿ. ಮೇಲೇಳಕ್ಕೆ ಆಗದಂಥ ಹಲವಾರು ಜನ ಮುಖಂಡರುಗಳನ್ನ ನಾವು ಇವತ್ತು ನೋಡಿದ್ದೇವೆ. ಅಲ್ಲ, ಅವ್ರು ಹೇಳೋದು ನಾವು ಬರಲಿಲ್ಲ, ನಮ್ಮನ್ನು ಹೊರಗೆ ಹಾಕಿದ್ರು ಬಲವಂತವಾಗಿ ಅಂತಾರೆ. ನೀವು ಯಾವ ಪಕ್ಷದಲ್ಲಿ ಬೇರೆ ಅಲ್ಲಿ ಹೋದಾಗಲೂ ಏನಾದರೂ ನೀವು ಏನೂ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲೋಗಿ ಏನು ಮಂತ್ರಿ ಆದ್ರೆ, ಇಲ್ಲಿ ಸಿವಿಲ್ ಏವಿಯೇಷನ್ ಮಂತ್ರಿ ಮಾಡಿದ್ರು. ಅದಕ್ಕಿಂತ ಇನ್ನೇನು ಮಾಡಬೇಕಿತ್ತು ದೇವೇಗೌಡರು? ಇವ್ರಿಗೆ ಕೇಂದ್ರದಲ್ಲಿ 2ನೇ ಸ್ಥಾನದಲ್ಲಿ ಕೂರಿಸಿದ್ರು. ಅದನ್ನೆಲ್ಲ ಕೃತಜ್ಞತೆ ಇರಬೇಕಾಗ್ತದೆ. ಕೃತಜ್ಞತೆ ಇಲ್ದಿದ್ದು ಒಂದು ಯಾವ್ದಾದ್ರು ಕೂಡ ಒಂದು ಸಂಸ್ಥೆ ಅಂದರೆ ಅದು ರಾಜಕಾರಣ ಆಗ್ತಾಯಿದೆ. ಈಗಿನ ದಿನಗಳಲ್ಲಿ ಏನಾಗಿದೆ, ಎಲ್ಲರೂ ಕೂಡ ಇವತ್ತು ಹಣ ಇರ್ತಕ್ಕಂಥವ್ರು ಬಂದು ಇಲ್ಲಿ ವ್ಯತ್ಯಾಸಗಳಾಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಯಾವುದೋ ಎಲ್ಲ. ಹಾಗಾಗಿ ಇದೆಲ್ಲ ಸ್ಥಿರವಾಗಿ ನಿಲ್ಲಬೇಕು ಅಂದರೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಕೂತ್ಕೊಂಡು ಅವ್ರದ್ದೇ ಆದಂಥ ಸಿದ್ಧಾಂತಗಳಲ್ಲಿ ರಾಜಕಾರಣ ಮಾಡಿದ್ರೆ ಖಂಡಿತ ಇವತ್ತು ಒಳ್ಳೆ ರೀತಿಯಲ್ಲಿ ಇದನ್ನಕ್ಕೆ ಸರ್ಕಾರವನ್ನು ನೀಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಪಕ್ಷಗಳು ಕೂಡ ಮುಖ ಮಾಡಬೇಕು ಅಂತ ನನ್ನ ಒಂದು ಒತ್ತಾಯ ಮತ್ತು ಮನವಿನೂ ಕೂಡ. ನಿಖಿಲು ಇನ್ನು ಈಗಷ್ಟೇ ರಾಜಕೀಯವಾಗಿ ಬೆಳೀತಾ ಇರುವಂತಹ ಒಂದು ಹುಡುಗ, ಇಷ್ಟು ಸಾಲು ಸೋಲುಗಳಾದರೆ ನಾನು ನಿಖಿಲ್ ಪಾತ್ರ ಇದೆ ಅಂತ ನಾನು ಹೇಳಲ್ಲ. ಯಾಕಂದರೆ 2019ರಲ್ಲೂ ಕೂಡ ಕುಮಾರಸ್ವಾಮಿ ಅವರ ಡಿಸಿಷನ್ನೇ ಮಂಡ್ಯದಲ್ಲಿ ಅಭ್ಯರ್ಥಿ ಆಗಬೇಕು ಅಂತ, 2023ರಲ್ಲಿ ರಾಮನಗರದಲ್ಲಿ ಅಭ್ಯರ್ಥಿ ಆಗಬೇಕು ಅನ್ನೋಂಥದ್ದು ಕುಮಾರಸ್ವಾಮಿ ಮತ್ತು ಅನಿತಾ ಕುಮಾರಸ್ವಾಮಿ ಅವರ ಒತ್ತಡವೇ. ಉಪಚುನಾವಣೆಯಲ್ಲೂ ಕೂಡ ಅವರೇನು ನನಗೆ ಟಿಕೆಟ್ ಕೊಡಿ ಅಂತ ಎಲ್ಲೂ ಹೇಳಿರಲಿಲ್ಲ. ಈಗಲೂ ಕೂಡ ಹೇಳಿದ್ದು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವ್ರ ಕಾರಣದಿಂದ. ಒಬ್ಬ ಈಗಷ್ಟೇ ಚುನಾವಣೆಗೆ ಬರ್ತಿರುವಂತಹ ವ್ಯಕ್ತಿಗೆ ಒಂದು ಸೋಲು ಕರಗಿಸ್ಕೊಳ್ಳೋದೇ ಭಾಳ ಕಷ್ಟ, ಅರಗಿಸ್ಕೊಳ್ಳೋದೇ ಭಾಳ ಕಷ್ಟ. ಅಂಥ ಸಂದರ್ಭದಲ್ಲಿ ಮೂರು ಸೋಲು ಆಗೋದಕ್ಕೆ ಇದು ನೇರವಾಗಿ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಕಾರಣ ಅಲ್ವಾ ಅಂತ. ಏನಾಯಿತು, ನಾವು ಈ ಚುನಾವಣೆಗೆ ಜನತಾದಳದಲ್ಲಿ ಅಭ್ಯರ್ಥಿ ಹಾಕಬೇಕು ಅಂತ ನಾವು ಯಾರೂ ಕೂಡ ತಯಾರಿರಲಿಲ್ಲ. ಕುಮಾರಸ್ವಾಮಿಯವರಿಂದ ತೆರವಾದಂಥ ಕ್ಷೇತ್ರ ಆದರೂ ಕೂಡ ಎಲ್ಲೋ ಒಂದು ಕಡೆ ಎರಡೂ ಪಕ್ಷದವರು ಸೇರಿ CP ಯೋಗೇಶ್ವರ್ ಅವ್ರನ್ನ ನಿಲ್ಲಿಸಬೇಕು ಅಂತಕ್ಕಂಥದ್ದು ಇತ್ತು. ಅದು ಕೊನೆ ಗಳಿಗೆನಲ್ಲಿ ಅವ್ರು ಕೊಟ್ಟಂಥ ಒಂದು ಆತಂಕ ಏನಿದೆ,
ಅದರಿಂದ ಈ ತೀರ್ಮಾನಕ್ಕೆ ಹೀಗಾಗಿ ನಾವು ಪಕ್ಷವನ್ನು ಸರಿಯಾದ ರೀತಿಯಲ್ಲಿ ಈ ಚುನಾವಣೆ ಎದುರಿಸಲಿಕ್ಕೆ ಆಗಲಿಲ್ಲ ಅಂತ ಒಂದು. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿಯವರು ಯಾವತ್ತೂ ಕೂಡ ನನಗೆ ಬೇಡ, ನಾನು ಪಕ್ಷವನ್ನು ಸಂಘಟನೆ ಮಾಡ್ತೀನಿ, ಮುಂದಿನ ದಿನಗಳಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ನಾವು ಹೋಗೋಣ ಅಂತಕ್ಕಂಥ ಅಭಿಪ್ರಾಯ ಅವರು ಮೊದಲಿಂದನೂ ಕೂಡ ವ್ಯಕ್ತಪಡಿಸಿದರು. ಯಾರು ಬೇಕಿದ್ರೆ ಅವ್ರು ನಿಲ್ಲದೇ ಇದ್ದರೆ ಬೇರೆ ಕಾರ್ಯಕರ್ತರಿಗೆ ಕೊಡಿ, ನಾನು ಅವ್ರ ಪರವಾಗಿ ನಾನೇ ಅಭ್ಯರ್ಥಿ ಅಂತಕ್ಕಂಥದ್ದು ನಿಂತ್ಕೊಂಡು ಕೆಲಸ ಮಾಡ್ತೀನಿ ಅಂತಕ್ಕಂಥದ್ದು ಕೂಡ ಅವರು ಸಾಕಷ್ಟು ಬಾರಿ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಬೇರೆ ಯಾರನ್ನಾರು ಕಾರ್ಯಕರ್ತರನ್ನ ಹಾಕಿ ಅವ್ರ ತಲೆದಂಡ ಹೋಗೋದು ಬೇಡ, ನಾವೇ ಏನೇ ಬರಲಿ, ಕಷ್ಟ ಬರಲಿ, ಸುಖ ಬರಲಿ, ನಾವೆಲ್ಲದಕ್ಕೂ ಕೂಡ ಎಲ್ಲ ಸಂದರ್ಭದಲ್ಲೂ ನೀವು ನೋಡಿದರೆ ಹಿಂದೆ ಮಧುಗಿರಿನಲ್ಲೂ ಕೂಡ ಇದೇ ಥರ ಪ್ರಸಂಗ ಬಂದಾಗ ಅನಿತಾ ಕುಮಾರಸ್ವಾಮಿ ಅವರು ನಿಲ್ಲಿಸೋಂಥ ಪ್ರಸಂಗ ಬಂತು. ಅಲ್ಲಿ ಘಟಾನುಘಟಿಗಳು ಜವಾಬ್ದಾರಿ ನೀವು ತಗೊಂಡಿದ್ರೆ. ಹೌದು, ಘಟಾನುಘಟಿಗಳು ಚೆನ್ನಿಂಗಪ್ಪನವರು ಮತ್ತು ಒಂದು ಕಡೆ ಕೆ ಎನ್ ರಾಜಣ್ಣವ್ರು ನಿಂತಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಅನಿತಾ ಕುಮಾರಸ್ವಾಮಿ ಅವ್ರು ನಿಲ್ಲಿಸಿ ಅದೇನೇ ಆಗಲಿ ಚುನಾವಣೆ ಎದುರಿಸಬೇಕು ಅಂತಕ್ಕಂಥದ್ದು ಹೊರಟಂಥದ್ದು. ಈ ಥರ ಹಲವಾರು ಪ್ರಸಂಗಗಳಿಗೆ ಅವ್ರ ಕುಟುಂಬದವರು ತಲೆ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಅವ್ರು, ಏಕೆಂದರೆ ಯಾರಿಗೂ ಕೂಡ ಹೊರೆ ಆಗಬಾರ್ದು, ನಮ್ಮ ಕಾರ್ಯಕರ್ತರಿಗೆ ನೋವಾಗಬಾರ್ದು ಅಂತಕ್ಕಂಥ ದೃಷ್ಟಿನಲ್ಲಿ ಈ ತೀರ್ಮಾನಗಳಾಗಿರುತ್ತೆ. ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ನಾನು ಅಂದ್ಕೊಂಡಿದ್ದೆ, ಪಾಪ 3 ಸಲ ಸೋತಿರೋದ್ರಿಂದ ಎಲ್ಲೋ ಒಂದು ಕಡೆ ಆತನಿಗೆ ಎಲ್ಲೋ ಜಿಗುಪ್ಸೆ ಉಂಟಾಗಿರ್ಬೋದು ಅಂತ. ಖಂಡಿತ ಇಲ್ಲ, ಆತನೇ ನಮಗೆ ಧೈರ್ಯ ಹೇಳೋವಂಥ ರೀತಿಯಲ್ಲಿ ಇಲ್ಲ, ಯಾರು ಕೂಡ ಎದೆಗುಂದೋದು ಬೇಡ, ನಾನು ನಿಮ್ಮ ಜೊತೆ ಇರ್ತೀನಿ, ಎಲ್ಲ ಕೂಡ ಒಟ್ಟಾಗಿ ಸೇರಿ ಪಕ್ಷವನ್ನು ಸಂಘಟನೆ ಮಾಡೋಣ, ಇದೆಲ್ಲ ಕೂಡ ಒಂದು ಚಾಲೆಂಜಿಂಗ್ ಆಗಿ ತೊಗೊಳ್ಳೋಣ, ಇವಾಗ ಸೋಲೆ ಗೆಲುವಿನ ಮೆಟ್ಲು ಅಂತಕ್ಕಂಥ ರೀತಿಯಲ್ಲಿ ಅವರು ಆತ್ಮಸ್ಥೈರ್ಯವನ್ನು ನಮಗೆ ಕಾರ್ಯಕರ್ತರಿಗೆ ತುಂಬುವಂಥ ಕೆಲಸ. ಅವರೇ ಕೂಡ ಈಗ ಶನಿವಾರ ಒಂದು ಆತ್ಮಾವಲೋಕನ ಸಭೆ ಮಾಡೋಣ ಅಂತಕ್ಕಂಥದ್ದು ಕೂಡ ಅವರೇ ವ್ಯಕ್ತಪಡಿಸಿರೋದೆಲ್ಲ ನೋಡಿದಾಗ ಖಂಡಿತ ಆ ಮನುಷ್ಯನಿಗೆ ಒಂದು ಛಲ ಇದೆ, ಇನ್ನು ವಯಸ್ಸಿದೆ, ಮುಂದಿನ ದಿನಗಳಲ್ಲಿ ಒಂದಲ್ಲ ಒಂದು ದಿವಸ ಒಂದು ಒಳ್ಳೆಯ ನಾಯಕತ್ವ ಸಿಗ್ತದೆ ನಮಗೆ, ನಮ್ಮ ಪಕ್ಷಕ್ಕೆ ಅಂತ ನಮ್ಮೆಲ್ಲರಿಗೂ ಕೂಡ ಒಂದು ಆತ್ಮವಿಶ್ವಾಸ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವ್ರ ಜೇಬಲ್ಲಿ ಪ್ರತ್ಯೇಕವಾಗಿ 2 ಚೀಟಿ ಇದಾವಂತೆ ಸರ್. ಆ ಚೀಟಿಯಲ್ಲಿ JDSನ ಒಂದಷ್ಟು ಶಾಸಕರ ಒಂದು ಲಿಸ್ಟ್ ಇದೆ. ಆ ಲಿಸ್ಟಲ್ಲಿ ಚಿಕ್ಕನಾಯಕನಹಳ್ಳಿಯ ಸುರೇಶ್ ಬಾಬು ಅವರ ಹೆಸರು ಕೂಡ ಇದೆ. ಅಂದರೆ JDSಯಿಂದ ಇಂತಿಂಥವ್ರು ನಾವು ಕರ್ಕೊಂಡು ಬಂದರೆ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಆಗುತ್ತೆ ಅಂತ. ಈಗ ಭಾಳಷ್ಟು ಚುನಾವಣೆಗಳಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಡೆಪಾಸಿಟೇ ಬಂದಿಲ್ಲ, ನನಗಿರೋ ಮಾಹಿತಿ ಪ್ರಕಾರ ಡೆಪಾಸಿಟೇ ಬಂದಿಲ್ಲ. ಹಾಗಾಗಿ ನಿಮ್ಮ ಹೆಸರು ಕೂಡ ಆ ಲಿಸ್ಟಲ್ಲಿ ಇದೆ ಅಂತ ಸುರೇಶ್ ಬಾಬು ಅವರು ಕೂಡ ಮನಸ್ಸು ಮಾಡ್ತಾರಾ? ಖಂಡಿತ ಇಲ್ಲ. ಈಗ SM ಕೃಷ್ಣ ಅವ್ರ ಗೌರ್ಮೆಂಟಲ್ಲಿ ನಾವು ಉಳಿದವ್ರು 4 ಜನ ಇದ್ವಿ. ಅವತ್ತು ಕೂಡ ಡಿ ಕೆ ಶಿವಕುಮಾರ್ ಅವರು ಮತ್ತು ಜಯಚಂದ್ರ ಅವರು ನಮ್ಮನ್ನು ಪಕ್ಷಕ್ಕೆ ಕರ್ಕೊಂಡು ಹೋಗಿ ನೋಡಿದ್ರು. ನಾನು ಅವತ್ತೇ ಹೇಳ್ಬಿಟ್ಟಿದ್ದೆ, ದೇವೇಗೌಡರು ಕುತ್ತಿಗೆ ಹಿಡಿದು ಮನೆಯಿಂದ ಹೋಗು ಅಂದರೆ ಹೋಗ್ತೀನಿ, ಬಿಟ್ಟರೆ ಅಲ್ಲಿವರೆಗೂ ನಾವು ಹೋಗಲ್ಲ ಅಂತಕ್ಕಂಥ ಅಭಿಪ್ರಾಯ ಸೂಚಿಸಿದೆ. ಈಗಲೂ ಕೂಡ ಹಲವಾರು ರೀತಿಯಲ್ಲಿ ಹಲವಾರು ಸರಿಯ ಪ್ರಸಂಗಗಳು ಬಂದಿದೆ, ಇಲ್ಲ ಅಂತೆಲ್ಲ. ಯಾಕೆಂದರೆ ಚಲುವರಾಯಸ್ವಾಮಿ ಅವರು ಇವರೆಲ್ಲ ನಾವೆಲ್ಲ ಆತ್ಮೀಯ ಸ್ನೇಹಿತರು, ಅವರೆಲ್ಲ ಹೋದಂಥ ಸಂದರ್ಭದಲ್ಲೂ ಕೂಡ ಇದೇ ಥರ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ನಮಗೆ ಎದುರಾಯಿತು. ಅದಾದ ನಂತರ ಸನ್ಮಾನ್ಯ ಗುಬ್ಬಿ ವಾಸು ಅವರು ಎಲ್ಲ ಹೋದಂಥ ಸಂದರ್ಭದಲ್ಲೂ ಕೂಡ ನಮಗೆ ಈ ಥರ ಇಕ್ಕಟ್ಟಿನ ಪರಿಸ್ಥಿತಿಗಳು ಬಂದರೂ ಕೂಡ ನಾವು ರಾಜಕೀಯವಾಗಿ ಒಂದು ಕಡೆ ಇದ್ದೀವಿ, ಇದ್ಬಿಡ್ತೀವಿ. ಸ್ನೇಹ ವಿಶ್ವಾಸಕ್ಕೇನು ಕೊರತೆ ಇಲ್ಲ, ಇವತ್ತಲ್ಲ ಕೊನೆಯವರೆಗೂ ಕೂಡ ವಿಶ್ವಾಸ ಆಗೇ ಇರಲಿ, ರಾಜಕೀಯವಾಗಿ ನಾವು ಒಂದು ಕಡೆ ಇರ್ತೀವಿ ಅಂತ ನಾವೆಲ್ಲ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಹಾಗಾಗಿ ಈ ಥರ ಯಾವೇ ಇದಕ್ಕೂ ಕೂಡ ಇದು ಸಂಶಯ ಇಲ್ಲ, ನಾವು ಒಂದೇ ಕಡೆ ಜನತಾದಳ ಇರೋವರೆಗೂ ಕೂಡ ಜನತಾದಳದಲ್ಲೇ ಇರೋರು ಅಂತ ನೇರವಾಗಿ ಹೇಳಲಿಕ್ಕೆ ಬಯಸ್ತೀವಿ. ಸರ್, ಬೆಳಗಾವಿ ಅಧಿವೇಶನ JDSನ ಎಲ್ಲ ನಾಯಕರು ಕೂಡ ನಿಮ್ಮ ನೇತೃತ್ವದಲ್ಲೇ ಸರ್ಕಾರವನ್ನು ಎದುರಿಸಬೇಕು. ಸುರೇಶ್ ಬಾಬು ಅವರ ಬತ್ತಳಿಕೆಯಲ್ಲಿ ಯಾವೆಲ್ಲ ಅಸ್ತ್ರಗಳಿದ್ದಾವೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಗಿಸ್ಬೋದು? ಸರ್ಕಾರದಲ್ಲಿ ಸಾಕಷ್ಟು ಅಂಶಗಳು ನಮಗೆ ಸಿಗ್ತವೆ. ಇವತ್ತು ವೈಫಲ್ಯಗಳು, ಇವತ್ತು ರಾಜ್ಯದಲ್ಲಿ ಇವ್ರು ಯಾರನ್ನೂ ಕೂಡ ಒಂದು ಸರಿ ದಾರಿಯಲ್ಲಿ ತಗೊಂಡೋಗೋಕ್ಕೆ ಈ ಸರ್ಕಾರ ಏನಾಗಿದೆ, ಈ ಸರ್ಕಾರದಲ್ಲಿ 2 ಕೇಂದ್ರೀಕೃತ ಆಗಿರ್ತಕ್ಕಂಥದ್ದು. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಆಡಳಿತ, ಒಂದು ಕಡೆ ಸಿದ್ದರಾಮಯ್ಯನವರ ಆಡಳಿತ ಆಗಿ ಇಲ್ಲಿ ಇವರೆಲ್ಲೋ ಕೂಡ ವಿಫಲ ಆಗ್ತಾಯಿದ್ದಾರೆ. ಮೊದಲಂಗೆ ಸಿದ್ದರಾಮಯ್ಯನವರು ಮೊದಲಿನ ಸಿದ್ದರಾಮಯ್ಯನವರಾಗಿಲ್ಲ, ಅವರ ಒಂದು ದಕ್ಷತೆ ಎಲ್ಲ ಕೂಡ ನಾವೆಲ್ಲರೂ ಕೂಡ ಎಲ್ಲ ಪಕ್ಷದವರು ಮೆಚ್ಚುತ್ತಾ ಇದ್ವಿ. ಹಿಂದೆ ಅವ್ರು ತಗೊಂಡಂಥ ತೀರ್ಮಾನಗಳಿರ್ಬೋದು, ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ, ಯಾವುದೇ ಇಲಾಖೆಗೆ ತೊಂದರೆ ಆಗದ ರೀತಿಯಲ್ಲಿ ಕಾಲಕ್ಕೆ ಸರಿಯಾಗಿ ವೇತನಗಳಿಂದ ಹಿಡಿದು ಅಲ್ಲಿಗೆ ಸಿಗ್ತಾ ಇರ್ತಕ್ಕಂಥ ಕ್ಷೇತ್ರಗಳಿಗೆ ಸಿಗ್ತಾ ಇರ್ತಕ್ಕಂಥ ಅನುದಾನ ಎಲ್ಲದನ್ನೂ ಕೂಡ ನೀಡ್ತಾ ಇದ್ದಂಥದ್ದು ಸಿದ್ದರಾಮಯ್ಯನವರು, ಹಿಂದಿನ ಸಿದ್ದರಾಮಯ್ಯನವರು. ಈ ಸಲ ಎಲ್ಲೋ ಒಂದು ಕಡೆ ಮೌನಕ್ಕೆ ಶರಣಾಗಿರ್ತಕ್ಕಂಥದ್ದು ನೋಡಿದ್ರೆ ಅವ್ರಿಗೆ ಇವತ್ತು ಈ ಸರ್ಕಾರ ನಡೆಸಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ಎಲ್ಲೋ ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಅಂತಕ್ಕಂಥದ್ದು ನಮಗೆ ಎದ್ದು ಕಾಣ್ತಾ ಇದೆ. ಬಟ್ ಗ್ಯಾರಂಟಿಗಳಿಂದಲೇ ಎಲ್ಲರ ಹೊಟ್ಟೆನೂ ತುಂಬಿಸಿದ್ವಿ ಅಂತ ಹೇಳ್ತಿದ್ದಾರೆ. ಗ್ಯಾರಂಟಿಯಿಂದ ತಾತ್ಕಾಲಿಕವಾಗಿ ತುಂಬೋದು, ಅವರ ಶೈಕ್ಷಣಿಕ ಬದುಕನ್ನು ಇವ್ರು ಕಟ್ಕೊಡೋಕ್ಕಾಗಿಲ್ಲ, ಮಕ್ಕಳ ವಿದ್ಯಾಭ್ಯಾಸ ಕಟ್ಕೊಡೋಕ್ಕಾಗಿಲ್ಲ, ಅವ್ರದ್ದು ಆರ್ಥಿಕ ಮಟ್ಟಕ್ಕೆ ಅವತ್ತಿನ ಜೀವನಕ್ಕೆ ಅವರ ಜೀವನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಬಿಟ್ಟರೆ
ಇವರು ಶಾಶ್ವತವಾದ ಬದುಕನ್ನು ಕಟ್ಕೊಡೋದಕ್ಕೆ ರೈತರಿಗಾಗಲಿ ಮತ್ತು ಸಾರ್ವಜನಿಕರಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ಮತ್ತು ಆಸ್ಪತ್ರೆದು ಇವತ್ತು BPL ಕಾರ್ಡ್ಗಳನ್ನ ಇವ್ರು ತೆಗೆದಿರ್ತಕ್ಕಂಥದ್ದು ನೋಡಿದ್ರೆ ಎಷ್ಟೋ ಜನ ರೇಷನ್ಗಲ್ಲ, ಅದು ಅವರಿಗೆ ಸಿಗ್ತಾ ಇದ್ದಂಥ ಇದು ಆರೋಗ್ಯ ಸಮಸ್ಯೆಗೆ ಸಿಗ್ತಾ ಇದ್ದಂಥ ಸವಲತ್ತುಗಳು ಎಲ್ಲ ಕೂಡ ಅವರು ಅಷ್ಟೊಂದು ದುಡ್ಡನ್ನ ಭರಿಸ್ಲಿಕ್ಕೆ ಎಲ್ಲಿಂದ ಸಾಧ್ಯ? ಲಕ್ಷಾಂತರ ರೂಪಾಯಿ ಆಗ್ತದೆ. ಈಗ ಏನಾದ್ರು ಕೂಡ ಯಾರಿಗೂ ಗೊತ್ತಿರಲ್ಲ ಸಮಸ್ಯೆಗಳು ಯಾರಿಗೆ ಯಾವಾಗ ಉದ್ಭವ ಆಗುತ್ತೆ, ಯಾರಿಗೆ ಹೇಗೆ ಆಕ್ಸಿಡೆಂಟ್ ಆಗುತ್ತೆ ಗೊತ್ತಿಲ್ಲ. BPL ಕಾರ್ಡ್ ಇಲ್ಲದೆ ಇದ್ದರೆ ನಿಮಗೆ ಜಯದೇವದಲ್ಲಿ ನೀವು ನೋಡಿದ್ದೀರ ಹಿಂದಿಂದನೂ ಕೂಡ ₹1 ಖರ್ಚಿಲ್ಲದೆ ಆಪ್ರೇಷನ್ ಆಗಿ ಬಂದಂಥ ಹಲವಾರು ಜನ ಪೇಷಂಟ್ಗಳು ನಾವೇ ಎಷ್ಟೋ ಜನನ ಕಳಿಸಿ ಅವರೆಲ್ಲ ಆಗಿರ್ತಕ್ಕಂಥವ್ರನ್ನ ನೋಡಿದಾಗ ಇದೆಲ್ಲದಕ್ಕೂ ಕೂಡ ಕತ್ತರಿ ಆಗ್ತಕ್ಕಂಥ ಕೆಲಸ ಈ ಒಂದು BPL ಕಾರ್ಡಿಂದ ಇವ್ರು ಮಾಡ್ತಾಯಿದ್ದಾರೆ. ಇವ್ರು ಬರೀ ರೇಷನ್ಗಷ್ಟೇ BPL ಕಾರ್ಡು ಅನ್ವಯ ಆಗಲ್ಲ, ಅವರ ಎಲ್ಲ ಒಂದು ಬದುಕಿಗೆ ಆರೋಗ್ಯ ಸಮಸ್ಯೆಗಿರ್ಬೋದು, ವಿದ್ಯಾಭ್ಯಾಸಕ್ಕೆ ಎಲ್ಲದಕ್ಕೂ ಕುಂಠಿತ ಆಗ್ತಾಯಿದೆ. ದಯಮಾಡಿ ಇಂಥ ಒಂದು ಕೆಟ್ಟ ನಿರ್ಧಾರಗಳಿಂದ ಸರ್ಕಾರಕ್ಕೆ ವೈಫಲ್ಯ ಅಂತ ಹೇಳಲಿಕ್ಕೆ. ಈ ಎಲ್ಲ ವಿಚಾರಗಳನ್ನು ಬೆಳಗಾವಿ ಅಧಿವೇಶನ ಖಂಡಿತ ಇವೆಲ್ಲ ಅದು ರೇಷನ್ ಕಾರ್ಡ್ದಿರ್ಬೋದು, ಈ ಮತ್ತು ಎಲ್ಲ ಸಾರ್ವಜನಿಕರಿಗೆ ಆತಂಕ ಉಂಟು ಮಾಡಿರ್ತಕ್ಕಂಥ ಏನು ಇದು ವಕ್ಫ್ ಬೋರ್ಡ್ ಸಮಸ್ಯೆಗಳಿರ್ಬೋದು, ಮತ್ತು ಇನ್ನು ಹಲವಾರು ಇದು ಅನುದಾನಗಳನ್ನ ಕೊಡೋದ್ರಲ್ಲಿ ವೈಫಲ್ಯ ಆಗಿರ್ತಕ್ಕಂಥದ್ದು ಇರ್ಬೋದು, ಸಂಬಳಗಳೇ ಕೆಲವು ಕ್ಷೇತ್ರಗಳಲ್ಲಿ ಆಗದೇ ಇರ್ತಕ್ಕಂಥದ್ದು ಇರ್ಬೋದು. ಇದೆಲ್ಲ ನೋಡಿದಾಗ ಖಂಡಿತ ಇದೆಲ್ಲದನ್ನು ಬೆಳಕು ಚೆಲ್ಲಿ ಸರ್ಕಾರವನ್ನು ಎಚ್ಚರಿಕೆಯಿಂದ ಹೋಗಲಿಕ್ಕೆ ಇಕ್ಕಟ್ಟಿಗೆ ಸಿಗ್ತಕ್ಕಂಥ ಕೆಲಸ ನಾವೆಲ್ಲ ಮಾಡ್ತೀವಿ. ಚುನಾವಣೆಯನ್ನು JDS ಮತ್ತು BJP ಸಮನ್ವಯತೆಯಲ್ಲಿ ಎದುರಿಸಿದಿರಾ? ಹೌದು. ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ಸಮನ್ವಯತೆ ಇರುತ್ತೆ. ಈಗಾಗಲೇ ನಾವು ಅದು ತೀರ್ಮಾನ ಕೂಡ ಮಾಡಿದ್ದೇವೆ. ಎರಡೂ ಪಕ್ಷದವ್ರು ಒಟ್ಟಾಗಿ ಏನೇ ಒಂದು ಬೆಳಕು ಚೆಲ್ಲಬೇಕು ಅಂದರೂ ಎರಡೂ ಪಕ್ಷದವ್ರು ಒಟ್ಟಾಗಿ ಸೇರಿ ನಾವು ಇವತ್ತು ಸದನವನ್ನು ಎದುರಿಸಿ ಈ ಪಕ್ಷ ಮಾಡಿರ್ತಕ್ಕಂಥ ಲೋಪದೋಷಗಳನ್ನ ಎತ್ತಿಡಿತಕ್ಕಂಥ ಕೆಲಸ ಮಾಡ್ತೇವೆ. ಯಾಕಂದರೆ ಇತ್ತೀಚೆಗೆ BJP ಅವರು ಮಾಡಿದಂತಹ ಕೆಲವೊಂದಷ್ಟು ಪ್ರತಿಭಟನೆಯಲ್ಲಿ JDS ಅವರು ಕಾಣ್ತಿಲ್ಲ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಉಟ್ಕೊಂಡಿರುವಂಥದ್ದು. ಸಮನ್ವಯ ಕೊರತೆ ಇದೆ. ಅದಕ್ಕೆ ಒಂದು ಸಮನ್ವಯ ಸಮಿತಿ ಮಾಡಿ ಅಂತ ನಾವು ಈಗಾಗಲೇ ನಮ್ಮ ವರಿಷ್ಠರಿಗೆ ಹೇಳಿದ್ದೇವೆ. ಅದನ್ನು ಶೀಘ್ರದಲ್ಲೇ ಎರಡೂ ಪಕ್ಷದವ್ರನ್ನ ಕೆಲವು ಜನನ್ನ ನೇಮಿಸಿ ಏನೇ ಒಂದು ತೀರ್ಮಾನ ಆದರೂ ಕೂಡ ಎರಡೂ ಪಕ್ಷದಾಗಬೇಕು, ಆವಾಗ ಸರಿ ಹೋಗ್ತದೆ. ಏಕಾಏಕಿ ಅವರು ತೀರ್ಮಾನ ತೊಗೊಳ್ಳೋದು ಬೇಡ, ನಾವು ಮಾಡೋದು ಬೇಡ ಅಂತಕ್ಕಂಥದ್ದು ತೀರ್ಮಾನಕ್ಕೆ ಬಂದಿದ್ದೇವೆ. ಈ ಸಲ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಡೆಲ್ಲಿಯಿಂದ ಬಂದ ತಕ್ಷಣ ಅದು ಕೂತ್ಕೊಂಡು ಒಂದು ಸಭೆ ಮಾಡಿ ಅದಕ್ಕೊಂದು ಅಂತಿಮ ತೀರ್ಮಾನ ತೊಗೋತೇವೆ. ಥ್ಯಾಂಕ್ ಯು ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಥ್ಯಾಂಕ್ ಯು ಬ್ರದರ್. ಇದಿಷ್ಟು JDLP ನಾಯಕರಾದಂತಹ ಸುರೇಶ್ ಬಾಬು ಅವರ ಮನದಾಳದ ಮಾತುಗಳು. ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಕಾಂಗ್ರೆಸ್ಗೆ ಸೇರಿ ಅನ್ನುವಂಥದ್ದು ಇವತ್ತು ನಿನ್ನೆದೆಲ್ಲ ಭಾಳಷ್ಟು ವರ್ಷಗಳಿಂದ ಆ ಪ್ರಯತ್ನ ನಡೆದಿತ್ತು. ಆದರೆ ನಾನು ಭಾಳಷ್ಟು ಸ್ಪಷ್ಟವಾಗಿ ಹೇಳಿದ್ದೀನಿ, ಮಾಜಿ ಪ್ರಧಾನಿ ದೇವೇಗೌಡರು ನನ್ನ ಕುತ್ತಿಗೆ ಪಟ್ಟಿಡಿದು ಹೊರಗಡೆಗೆ ತಳೆದಾಗ ನಾನು ಮನೆಗೆ ಬರ್ತೀನಿ ಬಿಟ್ಟರೆ ಯಾವುದೇ ಪಕ್ಷಕ್ಕೂ ಕೂಡ ಹೋಗೋದಿಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಈ ಹಿಂದೆಯೇ ಹೇಳಿದ್ದೆ. ಹೀಗಾಗಿ ಪಕ್ಷ ಬದಲಿಸುವ ಮಾತುಗಳು ಇಲ್ಲವೇ ಇಲ್ಲ ಅನ್ನುವಂಥ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಜೊತೆಗೆ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಅಸ್ತ್ರಗಳನ್ನು ಬಿಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ.